ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸ್ ನಲ್ಲಿ ನೀವು ಮ್ಯಾಟ್ರಿಸಸ್ ಅನ್ನೋ ಒಂದು ಚಾಪ್ಟರ್ ನಲ್ಲಿ ಬರ್ತಕ್ಕಂತ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಗಳನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಕ್ವೆಶ್ಚನ್ ಪೇಪರ್ ಒಂದು ಫಾರ್ಮೆಟ್ ನಲ್ಲಿ ಪಾರ್ಟ್ ಸಿ ಇರುತ್ತೆ. ಸೊ ಪಾರ್ಟ್ ಸಿ ಅಂದ್ರೆ 3 ಮಾರ್ಕ್ಸ್ ಗೆ ಇರತಕ್ಕಂತ ಒಂದು ಏರಿಯಾ. ಸೊ ಟೋಟಲಿ 14 ಕ್ವೆಶ್ಚನ್ಸ್ ಇರುತ್ತೆ. ಔಟ್ ಆಫ್ 14 ಕ್ವೆಶ್ಚನ್ 10 ಕ್ವೆಶ್ಚನ್ ಅಟೆಂಡ್ ಮಾಡಬೇಕು. ಸೊ 10 into 3 ಅಂದ್ರೆ 30 ಮಾರ್ಕ್ಸ್ ಇರ್ತಕ್ಕಂತ ಒಂದು ಏರಿಯಾ. ಸೊ ಕ್ವೆಶ್ಚನ್ ಗಳ ಆಯ್ಕೆ ಬಂದ್ರೆ ನಮ್ಮ ಪರ್ಸನಲ್ ಸಲಹೆ, ಮೊದಲನೇ ಕ್ವೆಶ್ಚನ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಆಗಿರ್ಲಿ, ಯಾಕೆಂದ್ರೆ ಈಸಿ ಇರುತ್ತೆ ಕ್ವೆಶ್ಚನ್ಸ್, ಒಂದೇ ಟೈಪ್ ಕ್ವೆಶ್ಚನ್ಸ್ ಇದೆ. ಸೊ ಪ್ರಾಕ್ಟೀಸ್ ಮಾಡಿದ್ರೆ 100% ಮಾರ್ಕ್ಸ್ ಕನ್ವರ್ಟ್ ಮಾಡ್ಕೊಳ್ಬಹುದು ಆ ಉದ್ದೇಶ. ಇನ್ನು ಸೆಕೆಂಡ್ ಕ್ವೆಶ್ಚನ್ ಆಯ್ಕೆ ಬಂದ್ರೆ ಮ್ಯಾಟ್ರಿಸಸ್ ಚಾಪ್ಟರ್ ನಿಂದ ಆಗಿರ್ಲಿ. ಓಕೆ, ಸೊ ಕ್ವೆಶ್ಚನ್ ನ ಅಬ್ಸರ್ವ್ ಮಾಡಿ. ಇಫ್ f of x is equal to cos x minus sin x 0, sin x cos x 0, 0, 0, 1. ಸೊ 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು f of x into f of y equal to f of x plus y. ಸೊ ಈ ಒಂದು ಕ್ವೆಶ್ಚನ್ ಮಾರ್ಚ್ 2020 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವೆಶ್ಚನ್. ಓಕೆ, ಮ್ಯಾಟ್ರಿಕ್ಸ್ ಗಿವನ್ ಇದೆ, 3x3 ಮ್ಯಾಟ್ರಿಕ್ಸ್. ಪ್ರೂವ್ ಮಾಡಬೇಕಾಗಿರೋದು ಈ ಒಂದು ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. ಸೊ f of x into f of y ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಮತ್ತೆ f of x plus y ನು ಸಹ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆಮೇಲೆ ಈ ಒಂದು ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಅಂತ ನಾವು ಒಂದು ಕನ್ಕ್ಲೂಷನ್ ಗೆ ಬರೋಣ. ಸೊಲ್ಯೂಷನ್. ಸೊ ಇಲ್ಲಿ ಗಿವನ್ ಮ್ಯಾಟ್ರಿಕ್ಸ್ ಏನಿದೆ, f of x is equal to cos x minus sin x 0, sin x cos x 0, 0, 0, 1. ಇದು f of x ಗಿವನ್ ಮ್ಯಾಟ್ರಿಕ್ಸ್. ಸೊ ಈಗ f of y ನು ಸಹ ಫೈಂಡ್ ಔಟ್ ಮಾಡ್ಕೊಳ್ಳೋಣ. f of y ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ x ಅಂತ ಇರೋದ್ರಿಂದ ಇಲ್ಲಿ x ಅಂತ ಇದೆ. ಸೊ y ಅಂತ ವೇರಿಯಬಲ್ ತಗೊಂಡ್ರೆ ಏನಾಗುತ್ತೆ, ಇನ್ ದ ಗಿವನ್ ಮ್ಯಾಟ್ರಿಕ್ಸ್ ಸ್ಪಾಟ್ ಲೈಟ್ ನ ಫಾಲೋ ಮಾಡಿ, ಜಸ್ಟ್ x is replaced by y. ಇನ್ ರಿಮೈನಿಂಗ್ ಎಲ್ಲ ಹಾಗೆ ಇದೆ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ನಾವೀಗ ಫಸ್ಟ್ LHS ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. LHS ಏನಿದೆ, f of x into f of y. ಸೊ f of x into f of y equal to what? ನೋಡಿ, f of x ಅಂದ್ರೆ ಪ್ಲೇಸ್ಮೆಂಟ್ ಆಗಿದೆ, f of y ಅಂದ್ರೆ ಸಹ ಪ್ಲೇಸ್ಮೆಂಟ್ ಆಗಿದೆ. ಅಂದ್ರೆ ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಈ ರೀತಿ ಯೂಶಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ ರ್ಯಾಂಡಮ್ ಆಗಿ ನಾನು ಯಾವ್ದಾದ್ರು ಒಂದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, 1 or 2. ಇಲ್ಲಿ ಫಸ್ಟ್ ಇದನ್ನ ನೋಡಿ, ಈ ಪ್ಲೇಸ್ಮೆಂಟ್ ನೋಡಿ, ಸ್ಪಾಟ್ ಲೈಟ್ ಇದು 1, 1. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಸೊ ನೋಡಿ, cos x into cos y, cos x into cos y, minus sin x into sin y is minus sin x into sin y. 0 into 0 is 0. ಓಕೆ, ಈ ರೀತಿ 0 ಆಗಿರೋದ್ರಿಂದ ನಾನು ಬರ್ತೀನಿ. ಸೊ ಅದೇ ರೀತಿ ಇನ್ನೊಂದು ಚೂಸ್ ಮಾಡ್ಕೊಂಡು, ಓಕೆ, ಈ ಒಂದು ವ್ಯಾಲ್ಯೂ ಯಾವ ರೀತಿ ಬಂತು ಅಂತ ಚೆಕ್ ಮಾಡೋಣ. ಮೈನಸ್ sin x into sin y ಪ್ಲಸ್ cos x into cos y. ಸೊ ಈ ಒಂದು ವ್ಯಾಲ್ಯೂನ ಒಂದು ಪ್ಲೇಸ್ಮೆಂಟ್ ಏನಿದೆ 2, 2. ಓಕೆ, ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. sin x into minus sin y is minus sin x into sin y. Cos x into cos y is plus cos x into cos y. 0 into 0 is 0. ಸೊ ಅಡಿಷನ್ ಆಫ್ 0 ಅಂದ್ರೆ ಏನು ಅಂತ ಡಿಸ್ಟರ್ಬೆನ್ಸ್ ಆಗೋದಿಲ್ಲ, ಹಾಗಾಗಿ ನಾನು ಬರ್ತೀನಿ. ಇದೇ ರೀತಿ
ರಿಮೈನಿಂಗ್ ಟರ್ಮ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, cos x into cos y minus sin x into sin y, it becomes cos of x plus y. ಏಕೆ? ಅಕಾರ್ಡಿಂಗ್ ಟು ಫಾರ್ಮುಲಾ. ಅದೇ ರೀತಿ ಮೈನಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ಕಾಸ್ ವೈ ಅಂತ ಇದೆ. ಇಲ್ಲಿ ಮೈನಸ್ ನ ಕಾಮನ್ ತಗೊಂಡು ಏನಾಗುತ್ತೆ, ಕಾಸ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ ಅಂತ ಆಗುತ್ತೆ, ಮೈನಸ್ ಕಾಮನ್ ತೆಗೆದಾಗ. ಸೊ ಈ ಒಂದು ಫಾರ್ಮುಲಾಕ್ಕೆ ರೆಡ್ಯೂಸ್ ಆಗುತ್ತೆ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ 0 ಆಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಸೈನ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ ಅಂತ ಇದೆ. ಸೊ ಏನಾಗುತ್ತೆ, ಅಕಾರ್ಡಿಂಗ್ ಟು ಫಾರ್ಮುಲಾ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಆಗುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇ, ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಅಂತ ಇದೆ. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಆಗುತ್ತೆ ಅಕಾರ್ಡಿಂಗ್ ಟು ಫಾರ್ಮುಲಾ. 0 as it is, E0 as it is, E0 as it is, E1 as it is. Call it as equation number 4. Observe. So next, f of x plus y na find out ಮಾಡ್ಕೊಳ್ಳೋಣ. ಅಂದ್ರೆ ಏನಾಗುತ್ತೆ, in the given matrix just x is replaced by x plus y. So cos of x plus y minus sin of x plus y 0, sin of x plus y cos of x plus y 0, 0 0 1 ಅಂತ. Call it as equation number 2. Okay, so ಅಲ್ಲಿಗೆ equation 1 ನ ಅಬ್ಸರ್ವ್ ಮಾಡಿ, RHS ನ ಅಬ್ಸರ್ವ್ ಮಾಡಿ. ಓಕೆ, ಅದೇ ರೀತಿ equation 2 RHS ನ ಅಬ್ಸರ್ವ್ ಮಾಡಿ. from equation 1 and from equations 1 and 2 ಒಂದು ಕನ್ಕ್ಲೂಷನ್ ಬರ್ಬೋದು ಏನಂತ, f of x into f of y equal to f of x plus y. ಓಕೆ, ಇದೇ ಅವ್ರು ಕೇಳಿದ್ದು, ಪ್ರೂವ್ ಮಾಡಿದ್ವಿ. ಸೊ ಇಷ್ಟು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ರೆ 3 ಮಾರ್ಕ್. ಈ ಒಂದು ಕ್ವಶನ್ 2020 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ ಮಾಡೋಣ. ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ with real number entries, prove that a plus a dash is symmetric matrix and a minus a dash is skew symmetric matrix. For any square matrix, ಯಾವುದೋ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ರಿಯಲ್ ನಂಬರ್ ಇರುತ್ತೆ ಎಂಟ್ರಿ. ಸೊ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು a plus a dash ಅಂದ್ರೆ ಸಿಮೆಟ್ರಿಕ್ ಮತ್ತೆ a minus a dash ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್. ಇದು ನಾವು ಪ್ರೂವ್ ಮಾಡಬೇಕಾಗಿರ್ತದೆ. ಸೊ ಯಾವ ರೀತಿ ಅಂತ ನೋಡೋಣ. ಈ ಒಂದು ಕ್ವಶನ್ ಸಪ್ಲಿಮೆಂಟರಿ 2014 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸೊಲ್ಯೂಷನ್. ಸೊ b equal to a plus a dash ಅಂತ ತಗೊಂಡಿದ್ದೀನಿ. ಸೊ ನಿಮಗೆ ಗೊತ್ತಿದೆ, ಫಸ್ಟ್ ಈಗ ಸಿಮಿಟ್ರಿ ಅಂತ ಪ್ರೂವ್ ಮಾಡಬೇಕಾಗಿದೆ. ಯಾವ್ದನ್ನ, a plus a dash ನ. ಫಸ್ಟ್ ನಮಗೆ ಸಿಮಿಟ್ರಿ ಅಂತ ಗೊತ್ತಿರಬೇಕು, ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ. ಸೊ ನೋಡಿ, ಲೆಟ್ ಬಿ ಬಿ ಎನಿ ಮ್ಯಾಟ್ರಿಕ್ಸ್. ಬಿ ಅನ್ನೋದು ಯಾವುದೋ ಒಂದು ಮ್ಯಾಟ್ರಿಕ್ಸ್ ಅಂತ ತಗೊಂಡ್ರೆ, ಈ ಬಿ ಅನ್ನೋದನ್ನ ನಾವು ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕಾಲ್ ಮಾಡಬೇಕು ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗಿರ್ಬೇಕು, ಬಿ ಇಟ್ ಸೆಲ್ಫ್. ಸಿ ಬಿ ಡ್ಯಾಶ್ ಅಂದ್ರೂ ಒಂದೇ, ಈ ಬಿ ಟ್ರಾನ್ಸ್ಪೋಸ್ ಅಂದ್ರೂ ಸಹ ಒಂದೇ, ಈ ಟಿ ಅಂತಾನು ಬರೀತಾರೆ. ಓಕೆ, ಈಗ ಹಾಗಾದ್ರೆ ನಾವು ರೀಚ್ ಆಗ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿಗೆ, ಇಲ್ಲಿಗೆ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಅಂತ. ಓಕೆ, ಸೊ ನೋಡಿ, ನಾವು a plus a dash ನ ಸಿಮಿಟ್ರಿಕ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ b dash is equal to b ಅಂತ ಈಗ ಪ್ರೂವ್ ಮಾಡಬೇಕಾಗಿದೆ. ಓಕೆ, ಯಾಕೆ ಅಂದ್ರೆ a plus a dash ಅಂದ್ರೆ b ಅಂತ ತಗೊಂಡ್ರು. ಸೊ ಟೇಕಿಂಗ್ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್, b ಅಂದ್ರೆ b dash ಆಗುತ್ತೆ. RHS becomes a plus a dash whole dash. ಓಕೆ, ಸೊ a plus b whole dash ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, a dash plus b dash ಅಂತ. ಹಾಗಾಗಿ a dash plus a dash plus a dash whole dash ಅಂತ ಆಗುತ್ತೆ. LHS ಹಾಗೆ ಇದೆ, a dash plus a dash whole dash ಅಂದ್ರೆ a ಅಂತ ಆಗುತ್ತೆ. ಓಕೆ, ಫಾರ್ ಆರ್ ನೋಡಿ, ಈ a dash plus a ನ RHS ನಲ್ಲಿ ಇರೋದನ್ನ a plus a dash ಅಂತ ಬರ್ಕೊಳ್ಬಹುದು. ಬಟ್ a plus a dash ಅಂದ್ರೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, b ಅಂತ. ಸ್ಪಾಟ್ಲೈಟ್ ನ ಫಾಲೋ ಮಾಡ್ತಾ ಇರ್ಬೇಕು. ಈಗ ನಾವ್ ಎಲ್ಲಿಗೆ ರೀಚ್ ಆದ್ವಿ, b dash is equal to b ಅಂತ. ಹಾಗಾದ್ರೆ b ಅಂದ್ರೆ ಏನಾಗುತ್ತೆ, ಸಿಮಿಟ್ರಿಕ್. ಬಟ್ b ಅಂದ್ರೆ ಏನು, a plus a dash. ಹಾಗಾದ್ರೆ ನಾವ್ ಏನ್ ಪ್ರೂವ್ ಮಾಡ್ದಂಗೆ ಆಯ್ತು, a plus a dash is symmetric. ಓಕೆ,
ಸೊ ನೆಕ್ಸ್ಟ್ ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು a minus a dash is skew symmetric ಅಂತ. ಸೊ ಬಟ್ ನಮಗೆ ಫಸ್ಟ್ ಸ್ಕ್ಯೂ ಸಿಮೆಟ್ರಿ ಡೆಫಿನೇಷನ್ ಗೊತ್ತಿರಬೇಕು. c dash is equal to minus c ಅಥವಾ c transpose is equal to minus c. ಓಕೆ, ಸೊ ನೋಡಿ ನಾನು ಈಗ a minus a dash ನ c ಅಂತ ಕಾಲ್ ಮಾಡ್ಕೊಂಡಿದ್ದೀನಿ. ಓಕೆ, ಹಾಗಾದ್ರೆ ನಾವು ಈಗ ಫೈನಲಿ ಎಲ್ಲಿ ರೀಚ್ ಆಗಬೇಕು? ಈ ಪ್ಲೇಸ್ c dash is equal to minus c. ಸೊ ಹಾಗಾಗಿ ಟೇಕಿಂಗ್ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್ c dash is equal to a minus a dash whole dash ಅಂತ ಆಗುತ್ತೆ. LHS ಹಾಗೆ ಇರುತ್ತೆ. RHS becomes a dash minus a dash whole dash ಅಂತ ಆಗುತ್ತೆ. So a dash as it is minus as it is a dash whole dash becomes a. So ಇಲ್ಲಿ ಒಂದು ಮೈನಸ್ ಕಾಮನ್ ತಗೊಳ್ಳೋಣ. So it becomes a minus a dash ಅಂತ ಆಗುತ್ತೆ. ಇಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಬಟ್ a minus a dash ಅಂದ್ರೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ c ಅಂತ. ಓಕೆ, ಅಲ್ಲಿಗೆ ಏನಾಯ್ತು? c dash is equal to minus c. ನೋಡಿ ಇಲ್ಲಿ ರೀಚ್ ಆಯ್ತು. ಹಾಗಾದ್ರೆ ವಾಟ್ ಅಬೌಟ್ c? c is skew symmetric ಅಂತ ಆಗುತ್ತೆ. ಬಟ್ c ಅಂದ್ರೆ ಏನು? a minus a dash. ಹಾಗಾದ್ರೆ a minus a dash ಅಂದ್ರೆ ಏನಾಗುತ್ತೆ? skew symmetric matrix ಅಂತ ಆಗುತ್ತೆ. ಓಕೆ, ಇಷ್ಟು ನಾವು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ನಮಗೆ 3 ಮಾರ್ಕ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಈ ಒಂದು ಕ್ವಶನ್ ಮಾರ್ಚ್ 2015 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. If A and B are invertible matrices of the same order, then prove that AB whole inverse is equal to B inverse A inverse. ಇದು ನಾವು ಪ್ರೂವ್ ಮಾಡಬೇಕಾಗುತ್ತೆ. AB whole inverse is equal to B inverse A inverse ಅಂತ. ಬಟ್ G1 ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ A and B are invertible matrix ಅಂತ. ನಮಗೆ ಫಸ್ಟ್ ಇನ್ವರ್ಟಿಬಲ್ ಅಂದ್ರೆ ಗೊತ್ತಿರಬೇಕು. ನೋಡಿ, A into A inverse is equal to I. A into A inverse is equal to I ಆದ್ರೆ so then A is called invertible matrix. ಅದೇ ರೀತಿ B invertible ಅಂದ್ರೆ B into B inverse is equal to I ಅಂತ. ಇದು ಯಾಕೆ ಫಸ್ಟ್ ಹಿಂಗ್ ಬರ್ದಿದ್ದು ಅಂದ್ರೆ ಇದು ಗೊತ್ತಾದ್ರೆ ಮಾತ್ರ ನಮಗೆ ಪ್ರೂವ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಎಸ್, ಯಾವ ರೀತಿ ಪ್ರೂವ್ ಮಾಡೋದು ಅಂತ ನೋಡೋಣ. ಸೊಲ್ಯೂಷನ್ ಎಸ್, ಬೈ ಡೆಫಿನೇಷನ್ ಆಫ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ನಾವು ಈ ಒಂದು ಕಂಡೀಷನ್ ತಗೊಳ್ಬಹುದು. AB into AB whole inverse is equal to I ಅಂತ. So in the next step, pre-multiply A inverse on both sides. So pre-multiply. Okay, post multiply ಅಂದ್ರೆ ಈ ಸೈಡ್ ಇಂದ, pre-multiply ಅಂದ್ರೆ ಈ ಸೈಡ್ ಇಂದ. ಇದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಏನಾಗುತ್ತೆ ನೋಡಿ, A inverse into ಇದು ಹಾಗೆ ಇದೆ ನೋಡಿ, AB into AB whole inverse is equal to A inverse into I. ಇದು ಮೊದಲನೇ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ, ಸ್ಪಾಟ್ಲೈಟ್ ನ ಫಾಲೋ ಮಾಡಿ A inverse into A ಕಂಬೈನ್ ಮಾಡಿದ್ದಾರೆ. ಸೊ ಈ B ಹಾಗೆ ಇದೆ, AB whole inverse is equal to A inverse into I. ಸೊ ನೆಕ್ಸ್ಟ್ ಏನಾಗುತ್ತೆ, A inverse into A ಅಂದ್ರೆ I because A is invertible matrix. ಸೊ ಈ B ಹಾಗೆ ಇದೆ, ಸೊ AB whole inverse ಹಾಗೆ ಇದೆ equal to A inverse into I ಅಂದ್ರೆ ಸೊ A inverse. ಓಕೆ, ಸೊ ನೆಕ್ಸ್ಟ್ ಸೊ ನೋಡಿ I into B ಅಂದ್ರೆ ಸೊ B ಆಗುತ್ತೆ. ಇಲ್ಲಿ I ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ. ಓಕೆ, ಸೊ ನೆಕ್ಸ್ಟ್ ಒನ್ಸ್ ಅಗೇನ್ ಇಲ್ಲಿ ಪ್ರೀ ಮಲ್ಟಿಪ್ಲೈ ಬೈ A inverse ಆಗಿದೆ. ಈಗ ನೆಕ್ಸ್ಟ್ ಏನು ಅಂದ್ರೆ ಪ್ರೀ ಮಲ್ಟಿಪ್ಲೈ ಬೈ B inverse ಆನ್ ಬೋತ್ ಸೈಡ್ ಆಫ್ ದ ಅಬೋವ್ ಈಕ್ವೇಶನ್. ಸೊ ನೋಡಿ, B inverse into B, AB whole inverse ಹಾಗೆ ಇದೆ equals so B inverse A inverse. So in the next step, so B inverse into B becomes I because B is invertible matrix. So AB whole inverse ಹಾಗೆ ಇದೆ equals B inverse. LHS ಅಬ್ಸರ್ವ್ ಮಾಡಿ, AB whole inverse ಅಂದ್ರೆ AB whole inverse into I ಅಂದ್ರೆ AB whole inverse ಅಂತಾನೆ ಆಗುತ್ತೆ is equal to B inverse A inverse. ಸೊ ನಾವು ಅಲ್ಲಿಗೆ RHS ನ ಅಂದ್ರೆ ನಾವೇನು ಪ್ರೂವ್ ಮಾಡಬೇಕು ಅಲ್ಲಿಗೆ ರೀಚ್ ಆಗಿದೆ. ಓಕೆನಾ, ಇಷ್ಟು ನಾವು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದೆ ಆದಲ್ಲಿ ಕಂಪ್ಲೀಟ್ 3 ಮಾರ್ಕ್ ಸಿಗುತ್ತೆ. ಓಕೆ,
ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಏನಿದೆ ಇಲ್ಲಿ? If A and B are symmetric matrices of the same order, then show that AB is symmetric if and only if A and B are commute, that is AB equal to B. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎ ಮತ್ತೆ ಬಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೆ ಆಫ್ ಸೇಮ್ ಆರ್ಡರ್ ಅಂತೆ. ನಾವಿಲ್ಲಿ ಪ್ರೂವ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು? ಇಲ್ಲಿ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಇದೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಇದೆ. ಸೊ ಹಾಗಾಗಿ ಇನ್ ಫಸ್ಟ್ ಕೇಸ್ ನಾವು ಎ ಬಿ ಸಿಮೆಟ್ರಿಕ್ ಅಂತ ತಗೋಣ. ಎ ಬಿ ಸಿಮೆಟ್ರಿಕ್ ಅಂತ ತಗೊಂಡು ಎ ಬಿ ಈಕ್ವಲ್ ಟು ಬಿ ಎ ಅಂತ ಪ್ರೂವ್ ಮಾಡೋಣ. ಸೆಕೆಂಡ್ ಕೇಸ್ ನಲ್ಲಿ ಅಂದ್ರೆ ಕಾನ್ವರ್ಸ್ ಪಾರ್ಟ್ ನಲ್ಲಿ ಎ ಬಿ ಈಕ್ವಲ್ ಟು ಬಿ ಅಂತ ತಗೊಂಡು ಎ ಬಿ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋಣ. ಓಕೆ, ಈ ಒಂದು ಕ್ವಶನ್ ಮಾರ್ಚ್ 2017 ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಓಕೆ, ಯಾವ ರೀತಿ ಪ್ರೂವ್ ಮಾಡೋದು ಅಂತ ನೋಡೋಣ. ಸೊಲ್ಯೂಷನ್ ಏನಿದೆ? ಸಿನ್ಸ್ ಎ ಅಂಡ್ ಬಿ ಆರ್ ಸಿಮೆಟ್ರಿಕ್, ಎ ಮತ್ತೆ ಬಿ ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಏನಾಗುತ್ತೆ? ಎ ಡ್ಯಾಶ್ ಇಸ್ ಇಕ್ವಲ್ ಟು ಎ ಆಗುತ್ತೆ, ಬಿ ಡ್ಯಾಶ್ ಇಸ್ ಇಕ್ವಲ್ ಟು ಬಿ ಅಂತ ಆಗುತ್ತೆ. ಇದು ನಿಮ್ಗೆ ಗೊತ್ತಿರ್ತಕ್ಕಂಥ. ಈಗ ಫಸ್ಟ್ ಅಸ್ಯೂಮ್ ಮಾಡ್ಕೊಳ್ಳೋಣ, ಲೆಟ್ ಕ್ಯಾಪಿಟಲ್ ಎ ಬಿ ಬಿ ಸಿಮೆಟ್ರಿಕ್. ಹಾಗಾದ್ರೆ ಈಗ ನಾವು ಪ್ರೂವ್ ಮಾಡ್ಬೇಕಾಗಿರತಕ್ಕಂಥದ್ದೇನು? ಎ ಬಿ ಈಕ್ವಲ್ ಟು ಬಿ ಎ. ಸೊ ಎ ಬಿ ಅನ್ನೋದನ್ನ ಸಿಮೆಟ್ರಿಕ್ ಅಂತ ತಗೊಂಡಿದ್ವಿ. ಅಕಾರ್ಡಿಂಗ್ ಟು ಬೈ ಡೆಫಿನೇಷನ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಬಿ ಅಂತ ಆಗುತ್ತೆ. ಕಾಲ್ಡ್ ಆಸ್ ಈಕ್ವೇಷನ್ ನಂಬರ್ 1. ಸೊ ಎ ಬಿ ಹೋಲ್ ಡ್ಯಾಶ್ ಅಂದ್ರೆ ಎ ಬಿ ಆಯ್ತು, ಕಾಲ್ಡ್ ಆಸ್ ಈಕ್ವೇಷನ್ ನಂಬರ್ 1. ಈಗ ನಮಗೆ ಗೊತ್ತಿದೆ ಬಟ್ ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎ ಡ್ಯಾಶ್ ಅಂತ ನಮ್ಗೆ ಗೊತ್ತಿರ್ತಕ್ಕಂಥ. ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ವಾಟ್? ಬಿ ಡ್ಯಾಶ್ ಎ ಡ್ಯಾಶ್. ಹಾಗಾದ್ರೆ ಈ ಬಿ ಡ್ಯಾಶ್ ಅಂದ್ರೆ ಏನಾಗುತ್ತೆ? ಬಿ ಅಂತಾನೆ ಬರ್ಕೊಳ್ಬಹುದು. ಯಾಕೆ? ಬಿಕಾಸ್ ಬಿ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅದೇ ರೀತಿ ಎ ಡ್ಯಾಶ್ ಅಂದ್ರೆ ಎ ಅಂತ ಬರ್ಕೊಳ್ಬಹುದು, ಬಿಕಾಸ್ ಎ ಇಸ್ ಸಿಮೆಟ್ರಿಕ್. ಕರೆಕ್ಟ್ ಆಸ್ ಈಕ್ವೇಷನ್ ನಂಬರ್ 2. ನೋಡಿ, ಈಕ್ವೇಷನ್ 1 ಮತ್ತೆ ಈಕ್ವೇಷನ್ 2 ನ ಅಬ್ಸರ್ವ್ ಮಾಡಿ. ಎಲ್ ಎಚ್ ಎಸ್ ಸೇಮ್ ಇದೆ. ಓಕೆ, ಹಾಗಾದ್ರೆ ಆರ್ ಎಚ್ ಎಸ್ ಏನಾಗಿರ್ಬೇಕು? ಈಕ್ವಲ್ ಆಗಿರ್ಲೇಬೇಕು. ಸೊ ದೇರ್ಫೋರ್ ಫ್ರಮ್ ಈಕ್ವೇಷನ್ 1 and 2 ಎ ಬಿ ಈಕ್ವಲ್ ಟು ಬಿ. ನೋಡಿ, ಎ ಬಿ ಸಿಮೆಟ್ರಿಕ್ ಅಂತ ತಗೊಂಡ್ವಿ, ಎ ಬಿ ಈಕ್ವಲ್ ಟು ಬಿ ಅಂತ ಪ್ರೂವ್ ಮಾಡಿ. ಈಗ ಕಾನ್ವರ್ಸ್ ಪಾರ್ಟ್. ಕಾನ್ವರ್ಸ್ಲಿ ಇಫ್ ಎ ಬಿ ಈಕ್ವಲ್ ಟು ಬಿ ಎ. ಸೊ ನಾವೀಗ ಪ್ರೂವ್ ಮಾಡ್ಬೇಕಾದ್ರೇನು? Here we have to show that AB is symmetric. AB symmetric ಅಂದ್ರೆ AB whole dash is equal to AB ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ ನಮಗೆ ಗೊತ್ತಿದೆ AB whole dash ಅಂದ್ರೆ B dash A dash ಅಂತ. ಇದು ನಾವು ತಗೊಂಡ್ರು. AB whole dash ಅಂದ್ರೆ ಗೊತ್ತಿರತಕ್ಕಂಥದ್ದು B dash A dash. But B dash is what? B according to given. A dash is equal to what? A according to given. So AB whole dash is equal to what? BA. But BA equal to what? AB. So finally AB whole dash is equal to AB. Okay. Hence AB is symmetric. Hence AB is symmetric. ನೋಡಿ, ಫಸ್ಟ್ ಕೇಸ್ ನಲ್ಲಿ AB symmetric ಅಂತ ತಗೊಂಡು AB equal to BA ಅಂತ ಪ್ರೂವ್ ಮಾಡಿದ್ವಿ. ಸೆಕೆಂಡ್ ಕೇಸ್ ನಲ್ಲಿ AB equal to BA ಅಂತ ನಾವು ತಗೊಂಡು AB ನ symmetric ಅಂತ ಪ್ರೂವ್ ಮಾಡಿದ್ವಿ. ಇಷ್ಟು ನಾವು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದೆ ಆದ್ರೆ 3 ಮಾರ್ಕ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ಈ ಒಂದು ಕ್ವಶನ್ ಅಬ್ಸರ್ವ್ ಮಾಡಿ. ಎಕ್ಸ್ಪ್ರೆಸ್ A equal to 3, 5, 1, -1 as a sum of symmetric and skew symmetric matrix. Okay, sum of symmetric ಮತ್ತೆ skew symmetric matrix ಆಗಿ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. ಈ ಒಂದು ಕ್ವಶನ್ ಸಪ್ಲಿಮೆಂಟರಿ 2015 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸಮ್ ಆಫ್ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ಈಗ ಎ ಗಿವನ್ ಮ್ಯಾಟ್ರಿಕ್ಸ್ ಇದೆ, ಆ ಮ್ಯಾಟ್ರಿಕ್ಸ್ ನ ಒಂದು ಟ್ರಾನ್ಸ್ಪೋಸ್ ತಗೋಣ. ಸೊ ಟ್ರಾನ್ಸ್ಪೋಸ್ ಅಂದ್ರೆ ನಿಮಗೆ ಗೊತ್ತಿದೆ ನೋಡಿ, ಫಸ್ಟ್ ರೋ ಬಿಕಮ್ಸ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್. ಇಷ್ಟ ಇದು ಟ್ರಾನ್ಸ್ಪೋಸ್. ಒನ್ಸ್ ಅಗೇನ್ ಐ ರಿಪೀಟ್, ಫಸ್ಟ್ ರೋ ಬಿಕಮ್ಸ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್. ಈಗ ಸಮ್ ಆಫ್ ಸಿಮೆಟ್ರಿಕ್ ಅಂತ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. ಸಮ್ ಆಫ್ ಸಿಮೆಟ್ರಿ ಅಂಡ್ ಸ್ಕ್ಯೂ ಸಿಮೆಟ್ರಿ. ಸಮ್ ಆಫ್ ಸಿಮೆಟ್ರಿಕ್ ಅಂದ್ರೆ ಇದೇ ಫಾರ್ಮುಲಾ ಇರ್ತಕ್ಕಂಥದ್ದು, ಬಿ ಈಕ್ವಲ್ ಟು 1/2 ಆಫ್ ಎ ಪ್ಲಸ್ ಎ ಡ್ಯಾಶ್.
ಸೊ 1/2 ಆಗಿದೆ. ಸೊ ಎ ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ಪ್ಲಸ್ ಸೈನ್ ಆಸ್ ಇಟ್ ಇಸ್ ಎ ಡ್ಯಾಶ್ ಅಂದ್ರೆ ಇದು ಟ್ರಾನ್ಸ್ಪೋಸ್. ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ನಿಮಗೆ ಗೊತ್ತಿದೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡಬೇಕು. ಸೊ 3 plus 3 6, 5 plus 1 6, 1 plus 5 6, -1 -1 becomes -2. ಸೊ ಈಗ ಸೊ 1/2 in the multiplication ಅಥವಾ 2 in the division, both are same. b equal to 3, 3 3, I am sorry 3 3 3 -1 ಅಂತ ಸಿಗುತ್ತೆ. ಸೊ ನೆಕ್ಸ್ಟ್ ಟ್ರಾನ್ಸ್ಪೋಸ್ ತಗೋಣ. b dash is equal to what? 3 3 3 -1 ಅಂದ್ರೆ ಇಲ್ಲಿ ಏನಾಗುತ್ತೆ, ಫಸ್ಟ್ ರೋ ಬಿಕಮ್ಸ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್. ಬಟ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದ್ ಸೆಕೆಂಡ್ ಬಿ ರಿಟರ್ನ್ ಆಗಿದೆ. ಸೊ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಬಿ ಅಂತ ಆಯ್ತು. ಅಲ್ಲಿಗೆ ಏನಾಯ್ತು, ಬಿ ಅನ್ನೋದು ಸಿಮೆಟ್ರಿಕ್ ಆಯ್ತು. ಹಾಗಾದ್ರೆ ಸಮ್ ಆಫ್ ಸಿಮೆಟ್ರಿಕ್ ಆಗಿ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಸಮ್ ಆಫ್ ಸ್ಕ್ಯೂ ಸಿಮೆಟ್ರಿ ಅಂದ್ರೆ ನಾವು ಫಸ್ಟ್ ಈ ರೀತಿ ತಗೊಳ್ಬೇಕು. 1/2 as it is, a minus sign, so a dash. Okay, so 3 minus 3 ಅಂದ್ರೆ 0 ಆಗುತ್ತೆ. 5 minus 1 ಅಂದ್ರೆ 4 ಆಗುತ್ತೆ. 1 minus of 5 ಅಂದ್ರೆ -4, -1 minus of -1 ಅಂದ್ರೆ 0. ಸೊ ನೆಕ್ಸ್ಟ್ 2 ಇಂದ ನಾವು ಡಿವೈಡ್ ಮಾಡೋಣ. ಸೊ ಏನಾಗುತ್ತೆ, 0 2 -2, 0. ಓಕೆ, ಸೊ ಹಾಗೆ ಏನಾಗುತ್ತೆ, ಈಗ ನೆಕ್ಸ್ಟ್ ನಾವು ಸಿ ಸಿಕ್ಕಿದೆ, ಟ್ರಾನ್ಸ್ಪೋಸ್ ಅಪ್ಲೈ ಮಾಡೋಣ. ಸೊ ಸಿ ಡ್ಯಾಶ್ ಅಂದ್ರೆ ಏನಾಗುತ್ತೆ, ಫಸ್ಟ್ ರೋ ಬಿಕಮ್ಸ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್. ಸೊ ಅಲ್ಲಿಗೆ ಏನಾಯ್ತು, 0, 2 -2, 0. ಸೊ ನೆಕ್ಸ್ಟ್ ಏನ್ ಮಾಡೋಣ, ಜಸ್ಟ್ ಈ ಸಿ ನ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ರೋ ಏನಾಗುತ್ತೆ, ಫಸ್ಟ್ ಕಾಲಮ್ ಆಯ್ತು. ಇಲ್ಲಿ ಫಸ್ಟ್ ರೋ ಬಿಕಮ್ಸ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್. ಸೊ ನೆಕ್ಸ್ಟ್ ಇಲ್ಲಿ ಒಂದು ನೆಗೆಟಿವ್ ಸೈನ್ ನ ಕಾಮನ್ ಆಗಿ ತಗೊಳ್ಳಿ. ಓಕೆ, ಏನ್ ಸಿಗುತ್ತೆ, 0 2 -2, 0 ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ಒನ್ಸ್ ಅಗೇನ್ ರಿಟರ್ನ್ ಆಯ್ತು. ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ಅಂದ್ರೆ ಈ ಸಿ ಅನ್ನೋದು ಮ್ಯಾಟ್ರಿಕ್ಸ್ ಮೈನಸ್ ಎನ್. ಓಕೆ, ಸೊ ದೇರ್ಫೋರ್ ಸಿ ಇಸ್ ಸ್ಕ್ಯೂ ಸಿಮೆಟ್ರಿಕ್. ಯಾಕೆ, ಸಿ ಡ್ಯಾಶ್ ಅಂದ್ರೆ ಮೈನಸ್ ಸಿ ಅಂತ ಆಗಿದೆ ಅಲ್ಲ, ಹಾಗಾಗಿ ದೇರ್ಫೋರ್ ಸಿ ಇಸ್ ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಸಮ್ ಆಫ್ ಸ್ಕ್ಯೂ ಸಿಮೆಟ್ರಿ ಅಂದ್ರೆ ಇದೇ ರೀತಿನೇ ನಾವು ತಗೊಳ್ಬೇಕಾಗುತ್ತೆ. ಸಿ ಇಸ್ ಈಕ್ವಲ್ ಟು 1/2 ಎ ಮೈನಸ್ ಎ ಡ್ಯಾಶ್ ಅಂತ. ಸೊ ಸಿಂಪ್ಲಿಫೈ ಮಾಡಿದ್ರೆ ಸಿ ಅನ್ನೋ ಒಂದು ಮ್ಯಾಟ್ರಿಕ್ಸ್ ನೀಟಾಗಿ ಸಿಕ್ಕಿದೆ, 2 × 2 ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಅಪ್ಲೈ ಮಾಡ್ತೀವಿ, ಈ ರೀತಿ ಸಿಕ್ಕಿದೆ. ನೆಗೆಟಿವ್ ಕಾಮನ್ ನ ತಗೊಳ್ತೀವಿ, ಒನ್ಸ್ ಅಗೇನ್ ಸಿ ಅನ್ನೋ ಮ್ಯಾಟ್ರಿಕ್ಸ್ ರಿಟರ್ನ್ ಆಗಿದೆ. ನಮಗೆ ಇದರಿಂದ ಸಿಗ್ತಕ್ಕಂಥ ಮೆಸೇಜ್ ಏನು, ಸಿ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಸಮ್ ಆಫ್ ಸ್ಕ್ಯೂ ಸಿಮೆಟ್ರಿ ಆಗಿ ನಾವು ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಓಕೆ, ಸೊ ನೋಡಿ, ಎಲ್ಲಾ ಕ್ವಶನ್ಸ್ ಗಳು ಸಹ ರಿಪೀಟೆಡ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ನಿಮ್ಮ ಮೇನ್ ಎಕ್ಸಾಮ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಓಕೆ, ಥ್ಯಾಂಕ್ ಯು.